ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಪ್ರತಿನಿತ್ಯ ಕಷ್ಟಪಟ್ಟು ದುಡಿದು 2ರಿಂದ 4 ಸಾವಿರ ದುಡಿಮೆ ಮಾಡಿ ಖರ್ಚೆಲ್ಲ ಕಳೆದು 1000ನೋ 2000ನೋ ಉಳಿಸ್ಕೊಂಡು ಆಯಾಸದಿಂದ ಮನೆ ಕಡೆ ಸಾಗೋ ಲಕ್ಷಾಂತರ ಶ್ರಮಿಕರು ಬೆಂಗಳೂರಲ್ಲಿದ್ದಾರೆ. ಇದೇ ರೀತಿ ಟೀ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಬೆಂಗಳೂರಿನ ಟೀ ವ್ಯಾಪಾರಿಯೊಬ್ಬರ ಅಕೌಂಟ್ಗೆ ಇದ್ದಕ್ಕಿದ್ದಂತೆ ಕೋಟ್ಯಾಂತರ ರೂಪಾಯಿ ಹಣ ಬಂದರೆ ಹೇಗಾಗಬೇಡ? ಒಂದು ಕ್ಷಣ ಎದೆ ಬಡ್ತಾ ನಿಲ್ಲುತ್ತೆ ಅಲ್ವಾ? ಬೆಂಗಳೂರಿನ ಟೀ ವ್ಯಾಪಾರಿಯೊಬ್ಬರ ಅಕೌಂಟ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 999 ಕೋಟಿ ರೂಪಾಯಿ ಕ್ರೆಡಿಟ್ ಆಗಿದೆ. ಮೊದಲಿಗೆ ಇದು ಯಾವುದೋ ಫೇಕ್ ಮೆಸೇಜ್ ಅಂತ ಭಾವಿಸಿದ್ದ ಟೀ ವ್ಯಾಪಾರಿ ಪ್ರಭಾಕರ್ ನಂತರ ವ್ಯಾಪಾರ ಮುಗಿಸಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ದಿಗ್ಭ್ರಮೆಗೊಂಡಿದ್ದಾರೆ. ಅವರ ಅಕೌಂಟಲ್ಲಿ ನಿಜವಾಗ್ಲೂ 999 ಕೋಟಿ ರೂಪಾಯಿ ಹಣ ಕ್ರೆಡಿಟ್ ಆಗಿತ್ತು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಎಸ್ ಪ್ರಭಾಕರ್ ಅನ್ನೋ ವ್ಯಕ್ತಿ ಟೀ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಾರೆ. ಇವರ ಖಾತೆಗೆ ಅಕ್ಟೋಬರ್ 11ನೇ ತಾರೀಕು 999 ಕೋಟಿ ರೂಪಾಯಿ ಬಂದಿದೆ. ಹಾಗಂತ ಇವರಿಗೆ ಯಾವುದೇ ಲಾಟ್ರಿ ಹೊಡೆದಿಲ್ಲ. ಬದಲಿಗೆ ಬ್ಯಾಂಕ್ನವರ ಎಡವಟ್ಟಿಂದ ಪ್ರಭಾಕರ್ ಖಾತೆಗೆ ಕೋಟಿ ಕೋಟಿ ಹಣ ಜಮೆ ಆಗಿದೆ. ಈ ಟೀ ವ್ಯಾಪಾರಿ ತಮ್ಮ ಪ್ರತಿನಿತ್ಯದ ವ್ಯಾಪಾರ ವಹಿವಾಟಿಗೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ ಬಳಸ್ತಾರೆ. ಇದೇ ಅಕೌಂಟ್ಗೆ ಸ್ವತಃ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿ ರಾಶಿ ರಾಶಿ ಹಣ ಹಾಕಿದ್ದಾರೆ. ಯಾವುದೋ ಖಾತೆಗೆ ಜಮೆಯಾಗಬೇಕಾಗಿದ್ದ ಬ್ಯಾಂಕ್ ಹಣ ಸಿಬ್ಬಂದಿಯ ಎಡವಟ್ಟಿಂದ ಟೀ ವ್ಯಾಪಾರಿ ಅಕೌಂಟಿಗೆ ಬಂದಿದೆ. ಹೀಗೆ ಹಣ ಬಂದೊಡನೆ ಬ್ಯಾಂಕ್ ಈ ವ್ಯಕ್ತಿಯ ಅಕೌಂಟ್ನ ಫ್ರೀಸ್ ಮಾಡಿಬಿಟ್ಟಿದೆ. ತಮ್ಮ ಎಡವಟ್ಟಿನ ಅರಿವಾದ ಬ್ಯಾಂಕ್ ಹಣ ರಿಕವರಿಗೆ ಮುಂದಾಗಿದೆ. ಪಾಪ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಟೀ ವ್ಯಾಪಾರಿ ನಿರಾಸೆಗೊಂಡಿದ್ದು ತನ್ನ ಅಕೌಂಟ್ ಫ್ರೀಸ್ ಆಗಿರೋದ್ರಿಂದ ಟೀ ವ್ಯಾಪಾರಕ್ಕೂ ತೊಂದರೆ ಆಗಿದೆ ಅಂತ ಬ್ಯಾಂಕ್ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿ ಎಡವಟ್ಟುಗಳು ಇತ್ತೀಚೆಗೆ ಮೇಲಿಂದ ಮೇಲೆ ನಡೀತಾ ಇದ್ದು ಬೆಂಗಳೂರಿನ ಟೀ ವ್ಯಾಪಾರಿ ಲಕ್ ಖುಲಾಯಿಸ್ತು ಅಂದ್ಕೊಳ್ಳುವಷ್ಟರಲ್ಲಿ ಪಾಪ ನಿರಾಸೆಯಾಗಿದೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.